ಇನ್ನೆಷ್ಟು ದಿನ ನಮಗೆ ನೀರಾವರಿಯ ಈ ತಾರತಮ್ಯ? ಎಲ್ಲಿಗೆ ಬಂತು ಎತ್ತಿನ ಹೊಳೆ? ಏನಾಗಿವೆ ಕೆಸಿ ಮತ್ತು ಎಚ್ಎನ್ ವ್ಯಾಲಿಗಳು? ಹೇಗಿದೆ ತಿಳಿದಿದೆಯಾ ನಮ್ಮ ಕುಡಿಯುವ ನೀರು? ಏನಾದವು ನಮ್ಮ ಕೆರೆ ಕುಂಟೆಗಳು? ಕೃಷ್ಣಾ ಪೆನ್ನಾರ್ ನದಿಗಳ ಜೋಡಣೆ ಯಾವಾಗ ಎಂಬ ಪ್ರಶ್ನೆಗಳನ್ನು ಸರ್ಕಾರದ ಮುಂದಿಟ್ಟು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯು ನೀರಾವರಿಗಾಗಿ ಸಂಕಲ್ಪ ಸಮಾವೇಶಕ್ಕೆ ಮುಂದಾಗಿವೆ. 11/3/2024 ಚಿಕ್ಕಬಳ್ಳಾಪುರ ನಗರದ ರಿಲಯನ್ಸ್ ಪೆಟ್ರೋಲ್ ಬಂಕ್ ಆವರಣದಲ್ಲಿ ನಡೆಯುತ್ತಿರುವ ಸಮಾವೇಶಕ್ಕೆ ನಗರದ ಮರಳುಸಿದ್ದೇಶ್ವರ ದೇವಾಲಯದ ಬಳಿಯಿಂದ ಶಿಡ್ಲಘಟ್ಟ ವೃತ್ತದ ಮುಖಾಂತರ ವೇದಿಕೆಯವರೆಗೂ ಸಹಸ್ರಾರು ಜನ ರ್ಯಾಲಿಯು ಮುಖಾಂತರ ಸಾಗಲಿದ್ದಾರೆ. ಖ್ಯಾತ ನೀರಾವರಿ ತಜ್ಞ ದಿವಂಗತ GS ಪರಮಶಿವಯ್ಯನವರ 10ನೇ ಪುಣ್ಯಸ್ಮರಣೆ ಅಂಗವಾಗಿ ನಡೆಯುತ್ತಿರುವ ಈ ಸಮಾವೇಶದಲ್ಲಿ ಅವರ ಆಶಯದಂತೆ ಬಯಲು ಸೀಮೆಗೆ ಶಾಶ್ವತ ನೀರಾವರಿ ಯೋಜನೆಯ ಸಾಧನೆಗಾಗಿ ಹಾಗೂ ನೀರಾವರಿ ಹಕ್ಕಿಗಾಗಿ ಸರ್ಕಾರಗಳಿಗೆ ಹೋರಾಟಗಾರರು ಬಿಸಿ ಮುಟ್ಟಿಸಲಿದ್ದಾರೆ. ಇನ್ನು ನಾಳೆ ನಡೆಯುತ್ತಿರುವ ಈ ಸಮಾವೇಶವು ಮಾಡು ಇಲ್ಲವೇ ಮಡಿ ಹೋರಾಟವಾಗಿದ್ದು, ನಮ್ಮ ಮುಂದಿನ ಪೀಳಿಗೆಯ ಉಳಿವಿಗಾಗಿ ಬಯಲು ಸೀಮೆಯ ನೀರು ಕುಡಿಯುವ ಪ್ರತಿಯೊಬ್ಬರು ಸಮಾವೇಶದಲ್ಲಿ ಭಾಗವಹಿಸಬೇಕು ಎಂದು ಹೋರಾಟಗಾರರು ಮನವಿ ಮಾಡಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾಳೆ ಚಿಕ್ಕಬಳ್ಳಾಪುರದಲ್ಲಿ ನೀರಾವರಿ ಸಂಕಲ್ಪ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ದಯವಿಟ್ಟು ಈ ಒಂದು ಸಮಾವೇಶಕ್ಕೆ ಬಯಲು ಸೀಮೆಯಲ್ಲಿ ನೀರು ಕುಡಿಯುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಭಾಗವಹಿಸಲೇಬೇಕಾದಂಥ ಸಮಾವೇಶ ಇದು. ಎಲ್ಲರಿಗೂ ತಿಳಿದಂತೆ ಇದು 20 ವರ್ಷಗಳ ಹೋರಾಟ. ಇದು ನೀರಾವರಿಗಾಗಿ. ಈ ಒಂದು ಹೋರಾಟಕ್ಕೆ ಬಹಳಷ್ಟು ಜನ ಬೆಂಬಲವನ್ನು ಕೊಟ್ಟಿದ್ದೀರಾ. ಪರೋಕ್ಷವಾಗಿ ನೇರವಾಗಿ ಹೋರಾಟಗಳಲ್ಲಿ ಪಾಲ್ಗೊಂಡಿದ್ದೀರಾ. ನಮಗೆ ಮುಂದೆ ಹೋಗಲಿಕ್ಕೆ ನಮಗೆ ಒಂದು ದಾರಿಯನ್ನು ಮಾಡಿಕೊಟ್ಟಿದ್ದೀರಾ. ನಾವಿದ್ದೀವಿ, ನೀವು ಮಾಡಿ ಅಂಥೇಳಿ ಪ್ರೋತ್ಸಾಹವನ್ನು ಕೊಟ್ಟಿದ್ದೀರಾ. ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಪಾಲ್ಗೊಳ್ಳುವಿಕೆ ಬಹಳ ಮುಖ್ಯ ಆಗಿದೆ. ಈ ಹೋರಾಟ ನಮ್ಮ ಅಳಿವು ಉಳಿವಿನ ಪ್ರಶ್ನೆ ಆಗಿದೆ. ಇವತ್ತು ಎಲ್ರಿಗೂ ಗೊತ್ತಿದೆ, ಈಗಲೇ ನೀರಿಗಾಗಿ ಅಂತ ಹಾಹಾಕಾರ ಆಯ್ತಿದೆ ಅಂಥೇಳಿ. ದಯವಿಟ್ಟು ಪ್ರತಿಯೊಬ್ಬರು ಯೋಚನೆ ಮಾಡಿ. ನಮ್ಮ ಮುಂದಿನ ಪೀಳಿಗೆನ ನಾವು ಉಳಿಸ್ಕೋಬೇಕಂದ್ರೆ ಈ ಹೋರಾಟ ಅಂದರೆ ಈ ನೀರಿಗಾಗಿ ಯುದ್ಧ ಸಾರಲೇಬೇಕಾಗಿದೆ, ಮಾಡಲೇಬೇಕಾಗಿದೆ. ನಿಮ್ಮೆಲ್ಲರ ನೆರವು ಮತ್ತು ಬೆಂಬಲ ನಮಗೆ ಬಹಳ ಬೇಕಾಗಿದೆ. ನೀವೆಲ್ಲ ಬರ್ತೀರಾ ಅಂಥೇಳಿ ನಾಳೆ ಕಾಯ್ತಾ ಇರ್ತೀವಿ. ಮರಳುಸಿದ್ದೇಶ್ವರ ದೇವಸ್ಥಾನದ ಹತ್ರ 10ವರೆಗೆ ಅಸೆಂಬಲ್ ಆಗ್ತಾಯಿದ್ದೀವಿ ಎಲ್ಲರೂ. ಅಲ್ಲಿಂದ ಶಿಡ್ಲಘಟ್ಟ ಸರ್ಕಲ್ ಮುಖಾಂತರ BB ರಸ್ತೆಯಲ್ಲಿರುವ ರಿಲಯನ್ಸ್ ಪೆಟ್ರೋಲ್ ಬಂಕ್ ಬಳಿ ಸಮಾವೇಶವನ್ನು ಏರ್ಪಾಡು ಮಾಡಲಾಗಿದೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ನೀವು ಬನ್ನಿ, ನಿಮ್ಮ ಜೊತೆ 4 ಜನನ ಕರ್ಕೊಂಡು ಬನ್ನಿ. ನೀವೆಲ್ಲ ಬರಲೇಬೇಕು ಅಂಥೇಳಿ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನಿಮ್ಮೆಲ್ಲರ ಬರುವಿಕೆಗಾಗಿ ನಾವು ಕಾಯ್ತಾ ಇರ್ತೀವಿ. ಶಾಶ್ವತ ನೀರಾವರಿ ಹೋರಾಟಕ್ಕೆ ಜಯವಾಗಲಿ.